ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಕೇಂದ್ರ ಸರ್ಕಾರದ ಈ ನಿಲುವಿನಿಂದಾಗಿ ನನಗೆ ಇನ್ನಿಲ್ಲದ ಹಾಗೆ ಬೇಸರ ಆಯಿತು. ಯಾವ ಹೊಸ ಆಲೋಚನೆಯೊಂದಿಗೆ ಯಾವ ರಾಷ್ಟ್ರಹಿತದ ದೃಷ್ಟಿಯಿಂದ ತೆಗೆದುಕೊಳ್ಳುವಂಥ ತೀರ್ಮಾನ ಇದೆಯಲ್ಲ, ಅದು ಕೇವಲ ಮತ್ತು ಕೇವಲ ಪ್ರಪಗಾಂಡಾಗೆ ಹೆದರಿ ಅಂಥದ್ದೊಂದು ಯೋಜನೆಯನ್ನು ವಾಪಸ್ ತೆಗೆದುಕೊಳ್ಳೋದಿದೆಯಲ್ಲ, ಅದು ಒಂದು ಸರ್ಕಾರದ ಸಂಕಲ್ಪದ ದೌರ್ಬಲ್ಯವನ್ನು ತೋರಿಸುತ್ತೆ. ಏನು ವಿಷಯ ಲ್ಯಾಟರಲ್ ಎಂಟ್ರಿ ಅನ್ನುವಂಥ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದದ್ದು. ಮೊದಲು ಲ್ಯಾಟರಲ್ ಎಂಟ್ರಿ ಅಂದರೆ ಏನು ಅಂತ ಹೇಳ್ಬಿಡ್ತೇನೆ. ಅಂದರೆ ಮುಂದಿನ ಇಡೀ ವಿದ್ಯಮಾನ ತಮಗೆ ಅರ್ಥ ಆಗುತ್ತೆ. ಬಹಳಷ್ಟು ಜನರಿಗೆ ಗೊತ್ತಿರುತ್ತೆ, ಆದರೂ ಕೂಡ ಯಾರಿಗೆ ಇದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ, ಅವ್ರಿಗೆ ಸ್ವಲ್ಪ ಕ್ಲುಪ್ತವಾಗಿ ಹೇಳ್ತೇನೆ. ಸರ್ಕಾರದಲ್ಲಿ ಉನ್ನತ ಹುದ್ದೆಗಳಿರ್ತವೆ. ಅಡಿಷನಲ್ ಸೆಕ್ರೆಟರಿ, ಡೆಪ್ಟಿ ಸೆಕ್ರೆಟರಿ, ಚೀಫ್ ಸೆಕ್ರೆಟರಿ, ಡೈರೆಕ್ಟ್ರು, ಡೆಪ್ಟಿ ಡೈರೆಕ್ಟ್ರು, ಈ ರೀತಿಯಾದಂಥ ಉನ್ನತ ಹುದ್ದೆಗಳಿರ್ತವೆ. ಆ ಉನ್ನತ ಹುದ್ದೆಗಳಿಗೆ ಯಾರು ಎಕ್ಸ್ಪರ್ಟೈಸ್ ಆಗಿದಾರೋ, ಯಾರು ಎಕ್ಸ್ಪರ್ಟ್ಗಳಿದಾರೋ ಅಂಥವರನ್ನು ನೇಮಕಾತಿ ಮಾಡುವ ಮೂಲಕ ಆ ಇಲಾಖೆಯನ್ನು ಸದೃಢಗೊಳಿಸುವಂಥ ಒಂದು ಯೋಜನೆ ಲ್ಯಾಟರಲ್ ಎಂಟ್ರಿ ಅಂತ. ಯಾವ ವಿಷಯದಲ್ಲಿ ಯಾರಿಗೆ ಮಾಸ್ಟ್ರಿ ಇದೆಯೋ, ಪ್ರಭುತ್ವ ಇದೆಯೋ ಅಂಥ ವ್ಯಕ್ತಿಯನ್ನು ಆ ಉನ್ನತ ಹುದ್ದೆಗೆ ನೇಮಕಾತಿ ಮಾಡುವಂಥ ಪ್ರಕ್ರಿಯೆ. ಏನಾಗುತ್ತೆ, ಈಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಇದೆ. UPSC ಎಕ್ಸಾಮ್ನಲ್ಲಿ ಯಾವುದೋ ಒಬ್ಬ ವಿದ್ಯಾರ್ಥಿ ಹಿಸ್ಟ್ರಿಯಲ್ಲಿ ಪಾಸಾಗಿ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಿದ್ದಾರೆ, ರ್ಯಾಂಕ್ ತೊಗೊಂಡಿದ್ದಾರೆ. ಅವ್ರನ್ನ ತೆಗೆದುಕೊಂಡು ಹೋಗಿ ನೀವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ನ ಡೆಪ್ಟಿ ಡೈರೆಕ್ಟರ್ ಅಂತ ಹಾಕಿದರೆ ಪಾಪ ಆ ವ್ಯಕ್ತಿ ಏನು ಮಾಡಲಿಕ್ಕೆ ಸಾಧ್ಯ? ಏವಿಯೇಷನ್ ಡಿಪಾರ್ಟ್ಮೆಂಟ್ ಇದೆ. ಯಾರಿಗೆ ಏವಿಯೇಷನ್ ಬಗ್ಗೆ ಸರಿಯಾದಂಥ ಮಾಹಿತಿ ಇದೆಯೋ, ಅದರ ಮೇಲೆ ಪ್ರಭುತ್ವ ಇದೆಯೋ ಅಂಥ ವ್ಯಕ್ತಿ ಬಂದಾಗ ಆ ಸ್ಥಾನಕ್ಕೆ ಆತ ಜಸ್ಟಿಫಿಕೇಷನ್ ಕೊಡಬಹುದು. ಅದನ್ನು ಬಿಟ್ಟು ಬೇರೆ ಇನ್ಯಾರೋ UPSC ಎಕ್ಸಾಮಲ್ಲಿ ಪಾಸ್ ಆದಂಥವ್ರು ಬಂದು ಆ ಹುದ್ದೆಯಲ್ಲಿ ಕೂತ್ರೆ ಆತ ಕೊಡಬಹುದಾದಂಥ ನ್ಯಾಯವನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಈಗ ಉದಾಹರಣೆಗೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ನಂದನ್ ನಿಲೇಕಣಿಯನ್ನು ತರ್ತಾರೆ. ನಂದನ್ ನಿಲೇಕಣಿಯವರು ಯಾವುದೇ OBC SC ಅನ್ನುವಂಥ ಕಾರಣದಿಂದ ತಂದದ್ದಲ್ಲ. ಫೈನಾನ್ಸ್ ಇದಕ್ಕೆ ಮಾಂಟೆಕ್ ಅಹಲುವಾಲಿಯಾರನ್ನ ತರ್ತಾರೆ. ಆಮೇಲೆ ದೂರಸಂಪರ್ಕ ಇಲಾಖೆಗೆ ಸ್ಯಾಮ್ ಪಿಟ್ರೋಡನ್ನು ತರ್ತಾರೆ. ಯಾಕೆ ತಂದರು ಅವ್ರನ್ನೆಲ್ಲ? ಯಾಕೆ ತಂದರು ಅಂದರೆ ಆ ವಿಭಾಗದಲ್ಲಿ ಅವರು ನಿಷ್ಣಾತರು, ಅವರು ಇದನ್ನು ನಿಭಾಯಿಸುವಲ್ಲಿ ಯಶಸ್ವಿ ಆಗ್ತಾರೆ ಮತ್ತು ಇಲಾಖೆಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬಲ್ಲರು ಎನ್ನುವಂಥ ಕಾರಣಕ್ಕೋಸ್ಕರ ಆಯಾ ವ್ಯಕ್ತಿಗಳನ್ನು, ಯಾವ ವ್ಯಕ್ತಿ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪರಿಪಕ್ವನಾಗಿದ್ದಾನೋ ಆತನನ್ನು ತರುವುದು. ಅದಕ್ಕೆ ಲ್ಯಾಟರಲ್ ಎಂಟ್ರಿ ಅಂತಾರೆ. ಇಂಥದ್ದೊಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ಮೊನ್ನೆ UPSC ಜಾಹೀರಾತು ಸಂದರ್ಭದಲ್ಲಿ ಇದನ್ನು ಅನೌನ್ಸ್ ಮಾಡುತ್ತೆ. ಮಾಡಿದ ತಕ್ಷಣ ನೋಡಿ ಶುರುವಾಯಿತು ಪ್ರೊಪಗಂಡ, ಎಡಚರದು, ವ್ಯಾಧಿಗಳದೆಲ್ಲ ಶುರುವಾಗುತ್ತೆ, ವಿಚಾರ ವ್ಯಾಧಿಗಳದು. ರಾಹುಲ್ ಗಾಂಧಿ ಅಂತೂ ಬೀದಿಗಿಳಿದು ಬಿಡ್ತಾರೆ. ಸಾಮಾಜಿಕ ನ್ಯಾಯ ಎಲ್ಲಿದೆ? ನೀವು ಮೀಸಲಾತಿಯ ವಿರುದ್ಧವಾಗಿ ಮಾಡ್ತಾ ಇರುವಂಥದ್ದು ಇದು. ದಲಿತರು, ಹಿಂದುಳಿದ ವರ್ಗದವರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. RSSನವರೆಲ್ಲ ತಂದು ದೊಡ್ಡ ದೊಡ್ಡ ಸ್ಥಾನದಲ್ಲಿ ಕೂಡಿಸ್ಲಿಕ್ಕೆ ಈ ಷಡ್ಯಂತ್ರವನ್ನು ಮಾಡಿದ್ದೀರಿ. ಈ ರೀತಿಯಾಗಿ ಈ ಪರಿಪರಿಯಾಗಿ ಇನ್ನಿಲ್ಲದ ಹಾಗೆ ಸುಳ್ಳು ಪ್ರೊಪಗಾಂಡವನ್ನು 2 ದಿನಗಳಿಂದ ನಿರಂತರವಾಗಿ ದೇಶಾದ್ಯಂತ ಹರಿಬಿಡಲಾಗತ್ತೆ. ಸಾಮಾಜಿಕ ಜಾಲತಾಣದಲ್ಲಿ ಹಿಂದುಳಿದ ವರ್ಗದ ವಿರೋಧಿ ಕೇಂದ್ರ ಸರ್ಕಾರ ಅನ್ನುವಂಥ ಒಂದು ಹಣೆಪಟ್ಟಿಯನ್ನು ಹಾಕಲಾಗತ್ತೆ. ನೋಡಿ, ಕಾಂಗ್ರೆಸ್ ಸರ್ಕಾರ ತನ್ನ ಇಡೀ ಜೀವಿತಾವಧಿಯಲ್ಲಿ ಯಾವತ್ತೂ ಸಾಮಾಜಿಕ ನ್ಯಾಯದ ಪರವಾಗಿ ಕೆಲಸ ಮಾಡಿಲ್ಲ. ಸ್ವತಃ ರಾಜೀವ್ ಗಾಂಧಿ ಹೇಳ್ತಾ ಇದ್ರು. ಏನಂತ ಹೇಳ್ತಾ ಇದ್ರು ಅಂತಂದರೆ, ಈ ರಿಸರ್ವೇಷನ್ ಅನ್ನೋದು ಇದೆಯಲ್ಲ, ಮೀಸಲಾತಿ ಅನ್ನೋದು ಇದೆಯಲ್ಲ, ಅದು ಪ್ರತಿಭೆಗೆ ಇರುವಂಥ ಅತಿ ದೊಡ್ಡದಾದಂಥ ಬಾಧೆ ಅಂತ. ಪ್ರತಿಭಾನ್ವಿತರಿಗೆ ಭಾಳ ದೊಡ್ಡ ಅಡ್ಡಿ ಅಂತ, ವಿಘ್ನ ಅಂತ ಯಾವುದಾದ್ರೂ ಇದ್ದರೆ ಅದು ಮೀಸಲಾತಿ. ಪ್ರತಿಭೆಗೆ ಯಾವತ್ತೂ ಮನ್ನಣೆ ಇರಬೇಕು ವಿನ ಮೀಸಲಾತಿಯ ಮೂಲಕ ನಾವು ಎಲ್ಲವನ್ನು ಸಾಧಿಸಬಾರದು ಅಂತ. ವೀರಪ್ಪ ಮೊಯ್ಲಿ ಅವರ ಕಮಿಟಿ ರಿಪೋರ್ಟ್ ಬರುತ್ತೆ, ಅದರಲ್ಲಿ ಕೂಡ ಇದು ರಿಸರ್ವೇಷನ್ ಬಗ್ಗೆ ಮಾತಾಡಿರೋದಲ್ಲ, ಪ್ರತಿಭೆಯ ಬಗ್ಗೆ ಮಾತಾಡಿರ್ತದೆ. ಇಲ್ಲಿಯವರೆಗೂ ಕಾಂಗ್ರೆಸ್ ಸರ್ಕಾರ ಇದೇ ರೀತಿಯಾಗಿ ಎಕ್ಸ್ಪರ್ಟ್ಗಳನ್ನು ನೇಮಕ ಮಾಡಿದಂಥದ್ದು. ಈಗ ಅದೇ ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿಯವರು ಇದರ ವಿರುದ್ಧವಾಗಿ ಮಾತಾಡ್ತಾರೆ. ಎಂಥ ದುರಂತ ನೋಡಿ ದೇಶದಲ್ಲಿ. ಯಾವ ವಿಷಯದ ಕುರಿತು ನಾವು ರಾಜಕಾರಣ ಮಾಡಬೇಕು, ಯಾವುದು ವಿಷಯದು ರಾಷ್ಟ್ರ ಹಿತದಲ್ಲಿದೆ, ಯಾವುದು ರಾಷ್ಟ್ರದ ವಿರುದ್ಧವಾಗಿದೆ ಅನ್ನೋದನ್ನು ಆಲೋಚನೆ ಮಾಡಿ ಯಾವತ್ತೂ ಹೋರಾಟಕ್ಕೆ ಕೇಳಬೇಕು. ಎಲ್ಲದರಲ್ಲೂ ರಾಜಕೀಯ ಮಾಡಿದರೆ ದೇಶ ಮುಂದುವರಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಇವತ್ತಿನ ಕಾಲಘಟ್ಟದಲ್ಲಿ ಅದೇ ಆಗಿರೋದು. ಯಾವಾಗ ಈ ಲ್ಯಾಟರಲ್ ಎಂಟ್ರಿಯನ್ನು ಕೇಂದ್ರ ಸರ್ಕಾರ ಘೋಷಿಸಿದ ತಕ್ಷಣ ಎಲ್ಲರೂ, ಈ ಕಡೆ ಅಖಿಲೇಶ್ ಯಾದವ್, ಆ ಕಡೆ ಪಾಸ್ವಾನ್ ಇದ್ರ ಬಗ್ಗೆ ಮಾತಾಡ್ತಾನೆ ರೀ. ಪಾಸ್ವಾನ್ಗೂ ಇದಕ್ಕೇನು ಈಗ ಪಾಸ್ವಾನ್ಗೆ ನೀವು ರಾಮ್ ವಿಲಾಸ್ ಪಾಸ್ವಾನ್ ಮಗ, ಆತನಿಗೆ ರಿಸರ್ವೇಷನ್ ಬೇಕೇನ್ರಿ? ಆತ ಇಡೀ ಖಾನ್ದಾನ್ ಪೂರ್ತಿ ದುಡ್ಡು ಮಾಡ್ಕೊಂಡು ಬಂದಂಥವ್ರು.
ಅಖಿಲೇಶ್ ಯಾದವ್ ಮತ್ತು ಆತನ ಕುಟುಂಬ ವರ್ಗ ಇವ್ರಿಗೆ ರಿಸರ್ವೇಷನ್ ಬೇಕೇನ್ರಿ? ಆದರೆ ಇವರು ಮಾತಾಡೋದು ಹೇಗಿದೆ ಅಂತಂದರೆ, ನಾವು ರಿಸರ್ವೇಷನ್ ಪರವಾಗಿರುವಂಥ ಜನ, ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರು ಸಂವಿಧಾನದ ವಿರೋಧಿ, ಇವರು ರಿಸರ್ವೇಷನ್ ವಿರುದ್ಧವಾಗಿದ್ದಾರೆ, ಆದ್ದರಿಂದ ಈ ರೀತಿ ಮಾಡಿದ್ದಾರೆ. ರಾಹುಲ್ ಗಾಂಧಿ ಒಂದು ಹೆಜ್ಜೆ ಹೋಗಿ RSSನವ್ರು ಕೂಡಿಸ್ಬಿಡ್ತಾರೆ ಅಲ್ಲೆಲ್ಲ ಅಂತ. ಎಂಥ ದುರಂತರಿ. ಒಂದು ಫ್ಯಾಕ್ಟ್ರಿ ಇರುತ್ತೆ, ಒಂದು PSU ಇರುತ್ತೆ, ಅದು ನಷ್ಟದಲ್ಲಿರುತ್ತೆ. IIM ಮಾಡಿರುವಂಥ ಒಬ್ಬ ವ್ಯಕ್ತಿಯನ್ನು ತಂದು ಆ ಜಾಗದಲ್ಲಿ ಕೂಡಿಸಿದರೆ ಆತನ ಮ್ಯಾನೇಜ್ಮೆಂಟ್ ಹೇಗೆ ಸರಿ ಮಾಡಬಹುದು ಅನ್ನೋ ಒಂದು ಆಲೋಚನೆ ಮಾಡ್ತಾನೆ. ಅದು ಲಾಭ ಪರಿವರ್ತಿತಗೊಳ್ಳೋದು ಹೇಗೆ ಅನ್ನೋದನ್ನು ಸಿದ್ಧಪಡಿಸ್ತಾನೆ. ಯಾರೋ UPSCಯಲ್ಲಿ ಎಕ್ಸಾಮಲ್ಲಿ ಪಾಸಾಗಿ ಬಂದು, ಈಗ ಸಾಮಾಜಿಕ ನ್ಯಾಯವನ್ನು ಕೊಡಲಿಕ್ಕೆ ಬೇಕಾದಷ್ಟು ಲಕ್ಷಗಟ್ಟಲೆ ಅವಕಾಶಗಳಿದ್ದಾವೆ. ಅಲ್ಲಿ ನಾವು ಸಾಮಾಜಿಕ ನ್ಯಾಯವನ್ನು ಕೊಡೋಣ, ಮೀಸಲಾತಿ ಕೊಡೋಣ, ಹಿಂದುಳಿದ ವರ್ಗದವರು ಬರಲಿ, SC STಗಳು ಬರಲಿ, ಎಲ್ಲರೂ ಯಾರ್ಯಾರಿಗೆ ರಿಸರ್ವೇಷನ್ ಇದೆ ಎಲ್ಲರೂ ಬರಲಿ ಅದರಲ್ಲಿ. ಆದರೆ ಯಾವ ಇಂಥ ಸ್ಥಾನಗಳು, ಆಯಕಟ್ಟಿನ ಜಾಗಗಳಿದಾವಲ್ಲ, ಯಾವ ಜಾಗದಲ್ಲಿ ಎಕ್ಸ್ಪರ್ಟೈಸ್ನ ಅಗತ್ಯ ಇದೆಯೋ ಅಂಥ ಜಾಗದಲ್ಲಿ ಎಕ್ಸ್ಪರ್ಟ್ಗಳನ್ನೇ ಕೂಡಿಸ್ಬೇಕು. ಆವಾಗ ನಾವು ಅದರ ಫಲಿತಾಂಶವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ರಾಷ್ಟ್ರಹಿತದ ದೃಷ್ಟಿಯಿಂದ ಆಲೋಚನೆ ಮಾಡಿ. ಆದರೆ ನಮ್ಮಲ್ಲಿ ರಾಜಕೀಯ ಮಾಡೋರು ಹೇಗಿದ್ದಾರೆ, ಇದರ ತದ್ವಿರುದ್ಧವಾದಂಥ ಆಲೋಚನೆಯನ್ನು ಮಾಡ್ತಾರೆ. ಇದನ್ನು ಹೇಗೆ ಬಳಸ್ಕೊಂಡು ನರೇಂದ್ರ ಮೋದಿಯನ್ನು ಹತ್ತಿಕ್ಕಬೇಕು ಅಂತ ನೋಡ್ತಾರೆ. ಈ ಹಿಂದೆ ಫಾರ್ಮರ್ ರಿಫಾರ್ಮೇಷನ್ಗೂ ಇದೇ ರೀತಿಯಾದಂಥ ದೊಡ್ಡದಾದಂಥ ಷಡ್ಯಂತ್ರ ಮಾಡಲಾಯಿತು. ಅತ್ಯದ್ಭುತವಾದಂಥ 3 ಕಾನೂನು ತಿದ್ದುಪಡಿಯನ್ನು ನರೇಂದ್ರ ಮೋದಿಯವರು ತಂದದ್ದು. 13 ತಿಂಗಳು ಹೋರಾಟ ಮಾಡ್ತಾರೆ. ಸಿಂಘು ಬಾರ್ಡ್ರು, ಬೇರೆ ಬೇರೆ ಕಡೆ ಶಂಭು ಬಾರ್ಡ್ರು ಎಲ್ಲ ಕಡೆ ಕೂತ್ಕೊಂಡು 13 ತಿಂಗಳು. ಕೊನೆಗೆ ಆ 3 ತಿದ್ದುಪಡಿಯನ್ನು, ಕೃಷಿ ಕಾಯ್ದೆಯನ್ನು ತಿದ್ದುಪಡಿಯನ್ನು ನರೇಂದ್ರ ಮೋದಿಯವರು ವಾಪಸ್ ತಗೋತಾರೆ. ಹೇಳ್ತಾರೆ, ನಾನು ಕನ್ವಿನ್ಸ್ ಮಾಡುವಲ್ಲಿ ವಿಫಲನಾಗಿದ್ದೇನೆ, ಆದ್ದರಿಂದ ವಾಪಸ್ ತಗೋತೀನಿ ಅನ್ನುವಂಥ ಮಾತನ್ನು ನರೇಂದ್ರ ಮೋದಿ ಹೇಳ್ತಾರೆ. ಕಾಯ್ದೆ ಸರಿ ಇರಲಿಲ್ಲ ಅಂತ ಹೇಳಲಿಲ್ಲ ಅವರು, ಕನ್ವಿನ್ಸ್ ಮಾಡುವಲ್ಲಿ ವಿಫಲ ಆದೆ. ಈ ಬಾರಿನೂ ಅದೇ ಆಗಿರೋದು. ಲ್ಯಾಟ್ರಲ್ ಎಂಟ್ರಿ ಬಗ್ಗೆ ಜನರಿಗೆ ಯಾವುದೇ ಮಾಹಿತಿಯೇ ಇಲ್ಲ. ಇವರು ಮೀಸಲಾತಿ ವಿರೋಧಿಯಾಗಿದ್ದಾರೆ ಅಂತ ಬಿಂಬಿಸಲಾಯಿತು. ಈ ಪ್ರೊಪಗ್ಯಾಂಡಾಗಿ ಆದರೆ ಸರ್ಕಾರ ವಾಪಸ್ ತಗೊಳುತ್ತೆ. ಹಾಗಾದರೆ ಎಲ್ಲದರಲ್ಲೂ ನೀವು ಈ ರೀತಿ ವಾಪಸ್ ತಗೋತಾ ಹೋದರೆ ಈ ದೇಶದಲ್ಲಿ ನೀವು ಯಾವುದೇ ಲ್ಯಾಂಡ್ಮಾರ್ಕ್ ತೀರ್ಮಾನಗಳನ್ನು ಮಾಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ನಿಮ್ಮ ಸಂಕಲ್ಪದಲ್ಲಿ ದೃಢತೆಯೇ ಇರೋದಿಲ್ಲ. ಪಲ್ಟು ರಾಮ್ ಜೊತೆ ಸೇರಿ ನೀವು ಪಲ್ಟು ರಾಮ್ ಅಂತ ಆಗಿ ಹೋಗುತ್ತೆ. ಅದು ಎಷ್ಟು ಮಟ್ಟಿಗೆ ಸರಿ ಅನ್ನುವುದು ನನ್ನ ಪ್ರಶ್ನೆ. ಕೇಂದ್ರ ಸರ್ಕಾರದ ಬಗ್ಗೆ ಅಪಾರವಾದಂಥ ನಂಬಿಕೆಯನ್ನು ಇಟ್ಕೊಂಡವ್ರು ನಾವು. ರಾಜಕೀಯ ಕಾರಣವನ್ನು ಹೇಳ್ತಾರೆ, ಏನು ಬಹುಮತ ಇಲ್ಲ ಆದ್ದರಿಂದ ಈ ರೀತಿ ಮಾಡಲಾಗಿದೆ. ಸ್ವಾಮಿ, ಬಹುಮತ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಇಂಥ ತೀರ್ಮಾನಗಳನ್ನು ಕೈಗೊಂಡ್ರೆ ನಾಳೆ ಈ ದೇಶದಲ್ಲಿ ನಿರ್ಣಾಯಕವಾದಂಥ ಕ್ರಮ ಕೈಗೊಳ್ಳಬೇಕಾದ ಸಂದರ್ಭದಲ್ಲಿ ನೀವು ದುರ್ಬಲರು ಅಂತ ಆಗಿಬಿಟ್ರೆ ದೇಶವನ್ನು ಮುಂದುವರಿಸೋದು ಹೇಗೆ, ನಡೆಸ್ಕೊಂಡು ಹೋಗೋದು ಹೇಗೆ ಅಲ್ವಾ? ಯೋಚನೆ ಮಾಡಿ ನೋಡಿ. ತಮಗೇನು ಅನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ಕೆಳಗಡೆ ಫೋನ್ಪೇ, ಜಿಪೇ, ಪೇಟಿಎಮ್ ನಂಬರ್ ಕೊಡಲಾಗಿದೆ. ತಾವು ಸಾಧ್ಯವಾದಷ್ಟು ಔದಾರ್ಯವನ್ನು ತೋರಿಸ್ತೀರಿ ಅನ್ನುವಂಥ ನಂಬಿಕೆ ನನಗಿದೆ. ನಿಬಂಧನೆ ಇಲ್ಲ. ಹನಿ ಹನಿ ಕೂಡಿದರೆ ಹಳ್ಳ ಅಂತ ನಮ್ಮ ಒಬ್ಬ ವೀಕ್ಷಕರು ಹೇಳಿದರು. ನಿಜ ಅಂತ ನನಗನ್ಸುತ್ತೆ. ಇದನ್ನು ಇನ್ನಷ್ಟು ಸದೃಢವಾಗಿ ಅಭಿಯಾನವನ್ನು ಮುಂದುವರಿಸ್ಕೊಂಡು ಹೋಗೋಣ. ದಯವಿಟ್ಟು ಶೇರ್ ಮಾಡಿ. ನಮಸ್ಕಾರ.